ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ಧಾರವಾಡ ನಗರದಲ್ಲಿಂದು ರಸ್ತೆ ಸುರಕ್ಷತಾ ಸಪ್ತಾಹದ ಅಪಘಾತ ಮಾಸಾಚರಣೆ 2026ರ ಅಂಗವಾಗಿ ನಗರದಲ್ಲಿಂದು ಕಲಾಭವನದಿಂದ ಪ್ರಮುಖ ಬೀದಿಗಳಲ್ಲಿ ನಾಟಕ ಮಾಡುವುದರ ಮೂಲಕ ಸಾರ್ವಜನಿಕರಲ್ಲಿ ಅಪಘಾತ ಕುರಿತು ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು CPI ಶ್ರೀನಿವಾಸ್ ಮೇಟಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ CPI ಶ್ರೀನಿವಾಸ್ ಮೇಟಿ, PSI VI ಬಳ್ಳಾರಿ, ASI ಸೀತಾ ಕಟಗಿ, ASI ಜಾಧವ್, HC ಆ್ಯಂಡ್ PCಗಳಾದ ಮಂಜುನಾಥ್ ಕಡಿಮನಿ, ಬೀರಪ್ಪ ನಾಟಿಕರ್, ಅಶ್ಫಾಕ್ ಬಳ್ಕಾಶಪ್ನವರ್, IG ಕವಳಿ, ಕಲ್ಮೇಶ್ವರ್ ಕಮರ್, ರವಿ ದರಿಕರ್, ಮಲ್ಲಪ್ಪ ಮಲ್ನಾಡ್, ನರಗುಂದ್ ಅಧಿಕಾರಿ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಮಾನವ ಹೆಲ್ಮೆಟ್ ಧರಿಸಿ ವಾಹನವನ್ನು ಚಲಾಯಿಸು. ಹೆಲ್ಮೆಟ್ ಧರಿಸದೆ ವಾಹನವನ್ನು ಚಲಾಯಿಸಿದರೆ ನಾನು ನಿನ್ನ ಹಿಂದೆ ಇರುವೆನು, ನಿನ್ನನ್ನು ಯಮಲೋಕಕ್ಕೆ ಕರೆದೊಯ್ಯುವನು. ಚಿತ್ರದತ್ತ ಇವನ ಇತಿಹಾಸವನ್ನು ತೆಗೆಯಿರಿ. ಪೊಲೀಸರನ್ನು ತಪ್ಪಿಸಿ 4-5 ಬಾರಿ ತಪ್ಪಿಸಿಕೊಂಡು ಹೋಗಿದ್ದಾರೆ. ಹೀಗಾಗಿ ಇವನನ್ನು ಯಮಲೋಕಕ್ಕೆ ಕರೆದೊಯ್ಯುವೇ. ಇರಲಿ, ಇದೊಂದು ನಾನು ಬಿಡುವೆ ಇವನೊಂದು. ಇನ್ನೊಂದು ಈ ಘಟನೆಯನ್ನು ಇವನು ಮರಳಿ ಸಂಭವಿಸಿದರೆ ನಾನೇ ಕರೆದೊಯ್ಯುವೆ ಇವನನ್ನು ಯಮಲೋಕಕ್ಕೆ. ಇದೊಂದು ಬಾರಿ ನಿಮ್ಮನ್ನು ಕ್ಷಮಿಸಿ ನಿಮಗೆ ಪ್ರಾಣ ಭಿಕ್ಷೆಯನ್ನು ನೀಡಿ ಕಳಿಸುತ್ತಿದ್ದೇನೆ. ಮಾಯವ, ಇವರನ್ನು ನೋಡಿ ಕವಿ. ಇವರು ಹೆಲ್ಮೆಟ್ ಧರಿಸಿ ಇವರ ಮನೆಯವರನ್ನು ಇವರು ಸುರಕ್ಷಿತವಾಗಿರಲು ಇವರು ಬಯಸುತ್ತಿದ್ದಾರೆ. ನಿನಗೆ ನಿಮ್ಮ ಮನೆಯವರ ಕಾಳಜಿ ಇಲ್ಲವೇ? ಹೇ ಮಾನವ, ಇದೊಂದು ಬಾರಿ ನಿಮ್ಮನ್ನು ಕ್ಷಮಿಸಿ ಕಳಿಸುತ್ತೇನೆ. ಇನ್ನೊಂದು ಬಾರಿ ಈ ತಪ್ಪು ನಡೆದರೆ ನಾನೇ ಖುದ್ದಾಗಿ ಬಂದು ನಿಮ್ಮನ್ನು ಯಮಲೋಕಕ್ಕೆ ಒಯ್ಯುವೆ. ಮಾನವ, ನೀನು ಇನ್ನೊಮ್ಮೆ ನನ್ನ ಮುಂದೆ ಕಂಡಾಗ ಈ ಹೆಲ್ಮೆಟ್ ಇರಲೇಬೇಕು. ನೀನು ಮತ್ತೊಮ್ಮೆ ಅವರು ಮಾಡಿದ ತಪ್ಪನ್ನು ನೀವು ಮಾಡಬಾರದು. ನೀವು ಇವತ್ತು ಹೆಲ್ಮೆಟ್ ಧರಿಸಿ ಒಳ್ಳೆಯದನ್ನು ಮಾಡಿದ್ದೀರಿ. ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಹೆಂಡರು ಮತ್ತು ಮಕ್ಕಳು ಕಾಯುತ್ತಿದ್ದಾರೆ. ಅವರಿಗೆ ಆ ಪ್ರತಿಜ್ಞೆ ಇಲ್ಲ. ನೀವು ಅದನ್ನು ತೆಗೆದಿಟ್ಟುಕೊಂಡು ನಿಮಗೆ ಹೆಲ್ಮೆಟ್ ಅನ್ನು ಧರಿಸಿಕೊಂಡು ಬಂದಿದ್ದೀರಾ. ನನಗೆ ಇದೇ ಬಹಳ ಖುಷಿ.